ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಗದಗನಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಗೊಂದಲಗಳನ್ನು ಇಟ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿಲ್ಲ. ಕೇವಲ ಸಿಎಂ ಬದಲಾವಣೆ ವಿಚಾರವನ್ನೇ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತೆರೀತಾ ಇಲ್ಲ. ತೆರೆದರೂ ಕೂಡ ಕೇವಲ 8 ರಿಂದ 10 ಕ್ವಿಂಟಲ್ಗಳನ್ನು ಮಾರಾಟ ಮಾಡಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳ ಕೆಲಸಗಳು ಆಗುತ್ತಿಲ್ಲ ಎಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಗದಗನಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ, ರಾಜ್ಯವನ್ನ ದಿವಾಳಿ ಮಾಡಿದೆ, ಎಲ್ಲ ಕಚೇರಿಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ, ಜನ ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅಂತ ದ್ವೇಷ ಭಾಷಣ ಮಾಡ್ತಿದ್ದಾರೆ. ದ್ವೇಷ ಭಾಷಣ ಇವತ್ತಿಗೂ ತೆಗೆದು ನೋಡಿದರೆ ಕಾಂಗ್ರೆಸ್ನವರೇ ಹೆಚ್ಚು ಮಾತನಾಡಿರೋದು. ಈಗಾಗಲೇ ಕಾನೂನು ಇದೆ, ವಿಶೇಷವಾಗಿ ಕಾನೂನು ತರುವ ಅವಶ್ಯಕತೆ ಇರಲಿಲ್ಲ. ವಿರೋಧ ಪಕ್ಷವನ್ನ, ಜನಸಾಮಾನ್ಯರನ್ನ, ರೈತರನ್ನ ದಮನ ಮಾಡಲಿಕ್ಕೆ ಕಾನೂನು ತರ್ತಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಮಾಡಲಿಕ್ಕೆ ಸಂವಿಧಾನ ವಿರೋಧವಾಗಿ ಹೊಸ ಕಾನೂನು ತರುತ್ತಿದ್ದಾರೆ. ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸುವ ಕುರಿತು ಪ್ರಶ್ನಿಸಿದಾಗ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಇವರು ಖರೀದಿ ಮಾಡಿಲ್ಲ, ಪ್ರತಿಭಟನೆ ನಿಲ್ಲಿಸೋದಕ್ಕಾಗಿ ಮಾಡ್ತಾರೆ. ಯಾಕಂದ್ರೆ ಇವರ ಆದೇಶಗಳಲ್ಲಿ ಇಂತಹ ಏಜೆನ್ಸಿಗಳು ಇಷ್ಟು ತೆಗೆದುಕೊಳ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರೇ ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಬೇಕು ಅಂತ. 15 ದಿನ ಖರೀದಿ ಮಾಡಲಿಲ್ಲ, ಆದರೂ ಮಾಡಿದ್ವಿ ಅಂತ ಅಂತಾರಲ್ಲ. ಎಷ್ಟೋ ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಲಿ. ಇವತ್ತು ಎಲ್ಲೆಲ್ಲೋ ಕೂಡ ಮೆಕ್ಕೆಜೋಳ ಖರೀದಿ ಆಗ್ತಿಲ್ಲ. 8 ರಿಂದ 10 ಕ್ವಿಂಟಲ್ ಖರೀದಿ ಮಾಡಿದ ತಕ್ಷಣ ನಿಲ್ಲಿಸಿಬಿಡ್ತಾರೆ. ಇಷ್ಟೇ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಕ್ವಾಲಿಟಿ ಇಲ್ಲ, ಮೇಲಿಂದ ಆದೇಶವೂ ಇಲ್ಲ, ಕುಂಟು ನೆಪ ಹೇಳಿ ಖರೀದಿ ನಿಲ್ಲಿಸ್ತಿದ್ದಾರೆ. ಒಟ್ಟಾರೆ ಮೆಕ್ಕೆಜೋಳ ಬೆಳೆದ ರೈತರಿಗೆ ಈ ಸರ್ಕಾರ ಮೋಸ ಮಾಡ್ತಿದೆ ಎಂದರು. ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ, ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿರೋದು. ಅವರಿಗೆ ಕೇಸ್ ಹಾಕೋದ್ರೆ ವಿರೋಧ ಪಕ್ಷ ಕೇಸ್ ಹಾಕ್ತಾ ಇದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವರು ಖರೀದಿ ಮಾಡಲ್ಲ, ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ. ಯಾಕೆ ನಾನು ಹೇಳಿದ್ನಂದರೆ, ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತೊಗೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೊಗೋಬೇಕು ಅಂತ. ಈಗ 15 ದಿವಸ ಖರೀದಿ ಮಾಡಲಿಲ್ಲ, ಈಗ 15 ದಿವಸ ಅದು ಖರೀದಿ ಮಾಡೋಕತ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಲಿ ಅವರು. ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾ ಇಲ್ಲ. ಒಂದು 8 ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ. ಈ ಕುಂಟು ನೆಪ ಹೇಳಿ, ಕ್ವಾಲಿಟಿ ನೆಪ ಹೇಳಿ, ನಮಗೆ ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ, ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ.